ಇದಕ್ಕೆ ಬೇಕಾದ್ರೆ ಸೋಡಾ ಹಾಕೊಳ್ಳಿ, ಸೋಡಾ ಹಾಕ್ತಾ ಇದ್ರು ನಡೆಯುತ್ತೆ. ಓಕೆ, ಉಪ್ಪು ಖಾರ ಅವೆಲ್ಲ ನಿಮಗೆ ಗೊತ್ತಲ್ಲ, ಮಿಕ್ಕಿದ್ದು ಅವೆಲ್ಲ ಹಾಕೊಳ್ಳಿ. ಡ್ರೈ, ಓಕೆ, ನೀರು ಹಾಕ್ಬೇಡಿ. ಒಂದ್ ನಿಮಿಷ ಹೇಳ್ತೀನಿ ರೀ. ಡ್ರೈ ಪೌಡರ್ ಅದು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ದೂದಿ ಸಿಪ್ಪೆ ತೆಗೆದ್ಬಿಟ್ಟು, ದೂದಿ ಸಿಪ್ಪೆ ತೆಗೆದು ಬೀಜ ಎಲ್ಲ ತೆಗೆದು ತುರ್ಕೊಳ್ಳಿ. ಒಂದು 2 ಕಪ್ ಅಷ್ಟು, 2 ಕಪ್ ಗ್ರೇಟೆಡ್. ಇದು ಇರುತ್ತಲ್ಲ ತೆಳ್ಳು ಗ್ರೇಟೆಡ್ ಅಲ್ಲ, ದಪ್ಪ ತುರಿಯೋದಿರುತ್ತಲ್ಲ ಅದು ಆ ಕಡೆ. 2 ಇರುತ್ತಲ್ವಾ ಸೈಜು, ಒಂದು ತೆಳ್ಳಿಗೆ ಕ್ಯಾರೆಟ್ ತುರಿತೀವಲ್ಲ ಅದು, ಇನ್ನೊಂದು ದಪ್ಪಕ್ಕೆ ತುರಿಯೋದೊಂದು ಇರುತ್ತೆ. ಅದೇ ತರಾನೇ ಸ್ವಲ್ಪ ಅಗ್ಲದ್ದು, ಅಗ್ಲ ತುರ್ಕೋಬೇಕು. ಓಕೆ, ಸ್ವಲ್ಪ ಉದ್ದಕ್ಕೆ. ಆಮೇಲೆ ಇದು 1-2 ಕಪ್ಗೆ 1/2 ಕಪ್ ಆನಿಯನ್, 1/2 ಕಪ್ ಆನಿಯನ್ ದೊಡ್ಡ ಆನಿಯನ್ನ ಅರ್ಧ ಕುಯ್ದುಬಿಟ್ಟು ಸೆಮಿ ಸರ್ಕಲ್ ಅಲ್ಲಿ ಉದ್ದುದ್ದು ಕುಯ್ಕೊಳ್ಳಿ. ಆಮೇಲೆ 1/2 ಆನಿಯನ್ನ ಚೆನ್ನಾಗಿ ಅದನ್ನ ಬೆರಳಲ್ಲೆಲ್ಲ ಸಿಂಗಲ್ ಲೇಯರ್ ಅಲ್ಲಿ ಉದುರಿಸ್ಕೊಳ್ಳಿ. ಬಿಡಿಯಾಗಿ ದೂದಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ತುರಿದಿದ್ದ ದೂದಿ ಜೊತೆ. ಆಮೇಲೆ 1 more thing, ದೂದಿ ತುರಿದ್ಮೇಲೆ ಹಿಂಡ್ಬಿಟ್ಟು ನೀರು ತೆಗೆದ್ಬಿಡಿ. ದೂದಿ ನೀರು ತೆಗಿತೀರಲ್ಲ ಅದೊಂದು ಬಟ್ಲಲ್ಲಿ ಇಟ್ಕೊಳ್ಳಿ. squeeze and drain out water, dudi water, and keep aside in a bowl ಅಂತ ಹಾಕೊಳ್ಳಿ. Collect and keep aside in a bowl. Collect in a bowl and keep aside. ನೀರು ಸಿಗುತ್ತೆ. ಈಗ ದೂದಿ ಇದೆಯಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರ್ಬೇವನ್ನ ರಫ್ ಚಾಪ್ ಮಾಡ್ಕೊಳ್ಳಿ. 10 ಕರ್ಬೇವನ್ನ, 10 ಕರ್ಬೇವು, ಅದನ್ನು ಸ್ವಲ್ಪ ಚಾಪ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನು. ಗ್ರೀನ್ ಚಿಲ್ಲೀಸ್, ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರ್ಬೇವು, 3 ಚಾಪ್ ಮಾಡ್ಕೊಳ್ಳಿ. ಎಸ್, What are you doing, Rangu? ಆಯ್ತಾ? ಓಕೆ, ತುರಿದ್ರಲ್ಲ, ಇದು ತುರಿದಿಟ್ಟಿರೋದಕ್ಕೆ ಆನಿಯನ್, ಗ್ರೀನ್ ಚಿಲ್ಲೀಸ್ ಇವೆಲ್ಲಾನು ಒಟ್ಟು ಕಲ್ಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. 3 ಆನಿಯನ್ ಹಾಫ್ ಅಷ್ಟೇ ಅಮ್ಮ, ಜಾಸ್ತಿ ಹಾಕ್ರೆ ದೂದಿ ಟೇಸ್ಟ್ ಇರಲ್ವಲ್ಲ, ಆನಿಯನ್ ಪಕೋಡ ತರ ಟೇಸ್ಟ್ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಮೇಕ್ ಶೋರ್ ದಟ್. ಆಮೇಲೆ ಪೌಡರ್ ಇರ್ತಲ್ಲ ಡ್ರೈ, ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದು, ಮತ್ತೆ ಇದನ್ನ ಡ್ರೈ ಮಿಕ್ಸ್ ಮಾಡಿ ಅಲ್ಲ ಅದನ್ನು.